ಸ್ನೇಹಿತರೆ, ಒಂದು ಕ್ಷಣ ಯೋಚಿಸಿ. ಜನರು ನಿಮ್ಮನ್ನು ನಿಜವಾಗಿಯೂ ನೋಡುತ್ತಿದ್ದಾರಾ ಅಥವಾ ನಿಮ್ಮೊಳಗೆ ತಮ್ಮನ್ನೇ ನೋಡಿಕೊಳ್ಳುತ್ತಿದ್ದಾರಾ? ಒಬ್ಬ ಒಳ್ಳೆಯ ವ್ಯಕ್ತಿ ನಿಮ್ಮಲ್ಲಿರುವ ಒಳ್ಳೆಯತನವನ್ನು ನೋಡುತ್ತಾನೆ, ಆದರೆ ಒಬ್ಬ ಕೆಟ್ಟ ಮನಸ್ಸಿನ ವ್ಯಕ್ತಿ ನಿಮ್ಮಲ್ಲಿರುವ ಒಳ್ಳೆಯತನದಲ್ಲೂ ತಪ್ಪನ್ನೇ ಹುಡುಕುತ್ತಾನೆ. ಅದಕ್ಕಾಗಿ ಪ್ರತಿಯೊಬ್ಬರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎನ್ನುವುದನ್ನು ತಲೆಗೆ ತೆಗೆದುಕೊಳ್ಳಬೇಡಿ. ನಿಮ್ಮ ವ್ಯಕ್ತಿತ್ವವನ್ನು ಬೇರೆಯವರ ಅಭಿಪ್ರಾಯದಿಂದ ಅಳೆಯಬೇಡಿ. ಜೀವನದಲ್ಲಿ ಮುಂದೆ ಸಾಗಬೇಕೆಂದರೆ ಪದೇ ಪದೇ ಹಿಂದೆ ತಿರುಗಿ ನೋಡುವುದನ್ನು ನಿಲ್ಲಿಸಬೇಕು. ಹಿಂದೆ ನಡೆದ ಘಟನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಹೋದ ಸಂಬಂಧಗಳನ್ನು ಬಲವಂತವಾಗಿ ಮರಳಿ ತರಲು ಸಾಧ್ಯವಿಲ್ಲ. ಕಳೆದು ಹೋದ ಸಮಯವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಆದರೆ ಇಂದು ಹೇಗೆ ಬದುಕಬೇಕು ಎನ್ನುವುದನ್ನು ಮಾತ್ರ ನೀವು ನಿರ್ಧರಿಸಬಹುದು. ಜೀವನ ಒಂದೇ. ಹಾಗಾದರೆ ಅದನ್ನು ಪ್ರತಿದಿನ ಪಶ್ಚಾತ್ತಾಪದಿಂದ ಬದುಕಬೇಕಾ ಅಥವಾ ನಗುತ್ತಾ ನೆಮ್ಮದಿಯಿಂದ ಬದುಕಬೇಕಾ? ಆ ನಿರ್ಧಾರ ನಿಮ್ಮದು. ಎಲ್ಲಿ ನಿಮಗೆ ಗೌರವ ಸಿಗುವುದಿಲ್ಲವೋ ಅಲ್ಲಿಗೆ ಪದೇ ಪದೇ ಹೋಗಬೇಡಿ. ನಿಮ್ಮನ್ನು ಗೌರವಿಸದವರ ಮುಂದೆ ನಿಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ಅದೇ ಸಮಯದಲ್ಲಿ ಎಲ್ಲಿ ನಿಮಗೆ ಗೌರವ ಸಿಗುತ್ತದೆಯೋ ಅಲ್ಲಿ ನೀವು ಕೂಡ ಯಾರನ್ನು ಅವಮಾನಿಸಬೇಡಿ. ಯಾಕೆಂದರೆ ಜೀವನ ಒಂದು ಚಕ್ರ. ಇಂದು ನೀವು ಯಾರನ್ನಾದರೂ ಕೆಳಗೆ ನೋಡಬಹುದು, ನಾಳೆ ಅದೇ ಪರಿಸ್ಥಿತಿ ನಿಮ್ಮ ಮುಂದೆ ನಿಲ್ಲಬಹುದು. ಸಂಕುಚಿತ ಮನೋಭಾವದ ವ್ಯಕ್ತಿ ತಾನು ಬೆಳೆಯುವುದಿಲ್ಲ, ತನ್ನ ಸುತ್ತಲಿರುವವರನ್ನು ಬೆಳೆಯಲು ಬಿಡುವುದಿಲ್ಲ. ಆದ್ದರಿಂದ ನಿಮ್ಮ ಮನಸ್ಸನ್ನು ಒಂದು ರೀತಿಯಲ್ಲಿ ತರಬೇತುಗೊಳಿಸಿ. ಜನರು ಏನು ಮಾತನಾಡುತ್ತಾರೆ ಎನ್ನುವುದನ್ನು ಕೇಳಿ, ಆದರೆ ಪ್ರತಿಯೊಂದು ಮಾತನ್ನು ನಿಮ್ಮ ಹೃದಯದೊಳಗೆ ಇಟ್ಟುಕೊಳ್ಳಬೇಡಿ. ಎಲ್ಲರ ಮಾತಿಗೂ ಪ್ರತಿಕ್ರಿಯೆ ಕೊಡುವ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯಂತ ಬಲವಾದ ಉತ್ತರ. ಆದರೆ ಒಂದು ವಿಷಯ ಮಾತ್ರ ನೆನಪಿಡಿ, ಎಲ್ಲ ಸಂದರ್ಭದಲ್ಲೂ ಮೌನವಾಗಿರುವುದು ಸರಿಯಲ್ಲ. ನಿಮ್ಮ ಮೇಲೆ ಅನ್ಯಾಯವಾಗುತ್ತಿದ್ದರೆ ಮಾತನಾಡಿ. ನಿಮ್ಮ ಅಭಿಪ್ರಾಯವನ್ನು ಗೌರವದಿಂದ ಹೇಳಿ. ಯಾಕೆಂದರೆ ನೀವು ಯಾವಾಗಲೂ ಮೌನವಾಗಿದ್ದರೆ ಜನರು ನಿಮ್ಮ ಮೌನವನ್ನು ನಿಮ್ಮ ಒಪ್ಪಿಗೆ ಎಂದು ಭಾವಿಸಬಹುದು. ಜೀವನ ನಮಗೆ ಒಂದು ಕಹಿ ಸತ್ಯವನ್ನು ಕಲಿಸುತ್ತದೆ. ಹೆಚ್ಚಾಗಿ ನೋವು ಕೊಡುವವರು ಹೊರಗಿನವರು ಅಲ್ಲ, ನಮ್ಮವರೇ. ನಾವು ಹೃದಯಕ್ಕೆ ಹತ್ತಿರ ಮಾಡಿಕೊಂಡವರೇ ಕೆಲವೊಮ್ಮೆ ನಮ್ಮನ್ನು ಪರಾಕಿಯರನ್ನಾಗಿ ಮಾಡುತ್ತಾರೆ. ಆದರೆ ಅವರಿಂದ ಎಲ್ಲರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಅಪಮಾನ ಮಾಡಿ ಶತ್ರುಗಳನ್ನು ಮಾಡಿಕೊಳ್ಳುವುದಕ್ಕಿಂತ ಪ್ರೀತಿಯಿಂದ ಮಾತನಾಡಿ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಉತ್ತಮ. ಯಾರಾದರೂ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದ್ರೆ ನೀವು ಕೂಡ ಅವರಂತೆಯೇ ಆಗಬೇಕೆಂದೇನಿಲ್ಲ. ನಿಮ್ಮ ಸ್ವಭಾವವನ್ನು ಬೇರೆಯವರ ವರ್ತನೆ ನಿರ್ಧರಿಸಲು ಬಿಡಬೇಡಿ. ಯಾರಾದರೂ ಬಹಳ ದಿನಗಳ ನಂತರ ನಿಮಗೆ ಸಂದೇಶ ಕಳಿಸಿದ್ರೆ ಅವರ ಸಂದೇಶಕ್ಕೆ ಉತ್ತರ ಕೊಡಬೇಕೋ ಬೇಡವೋ ಎಂಬುದು ನಿಮ್ಮ ನಿರ್ಧಾರ. ಆದರೆ ಸಂಬಂಧಗಳಲ್ಲಿ ಒಂದು ವಿಷಯ ಬಹಳ ಮುಖ್ಯ: ಗೌರವ ಮತ್ತು ಪರಸ್ಪರ ಕಾಳಜಿ. ಯಾರಾದರೂ ನಿರಂತರವಾಗಿ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ರೆ ಅವರ ಗಮನಕ್ಕಾಗಿ ಓಡಾಡಬೇಡಿ. ಯಾರೋ ಒಬ್ಬರು ನನ್ನ ಹತ್ತಿರ ಸಮಯವಿಲ್ಲ ಎಂದು ಹೇಳಬಹುದು. ಅದನ್ನು ಕೇಳಿ ನಿಮ್ಮ ಮೌಲ್ಯ ಕಡಿಮೆಯಾಗಿದೆ ಎಂದು ಭಾವಿಸಬೇಡಿ. ಪ್ರತಿಯೊಬ್ಬರಿಗೂ ಅವರದೇ ಆದ ಆದ್ಯತೆಗಳಿರುತ್ತದೆ. ಆದರೆ ನೀವು ಯಾವಾಗಲೂ ಯಾರೊಬ್ಬರ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದರೆ ಅವರ ಹಿಂದೆ ಓಡುವುದಕ್ಕಿಂತ ನಿಮ್ಮ ಜೀವನದ ಕಡೆಗೆ ತಿರುಗಿ ನೋಡುವುದು ಉತ್ತಮ. ಕೆಲವು ಸಂಬಂಧಗಳನ್ನು ಫೋನ್ನಲ್ಲಿ ಬ್ಲಾಕ್ ಮಾಡುವ ಅಗತ್ಯವಿಲ್ಲ. ಅವುಗಳನ್ನು ಮನಸ್ಸಿನಿಂದ ಬಿಡುವುದೇ ಸಾಕು. ಯಾಕೆಂದರೆ ಕೆಲವೊಮ್ಮೆ ನಂಬರ್ ಬ್ಲಾಕ್ ಮಾಡಿದರೂ ನೆನಪುಗಳು ಮನಸ್ಸಿನಲ್ಲಿ ಉಳಿಯುತ್ತವೆ. ಆದರೆ ನೀವು ಮನಸ್ಸಿನಿಂದ ಆ ಸಂಬಂಧವನ್ನು ಸ್ವೀಕರಿಸುವುದನ್ನು ನಿಲ್ಲಿಸಿದಾಗ ಅಲ್ಲಿಂದಲೇ ನಿಜವಾದ ಶಾಂತಿ ಆರಂಭವಾಗುತ್ತದೆ. ನಿಮಗೆ ಯಾರಾದರೂ ಬೆಲೆ ಕೊಡುತ್ತಿಲ್ಲವೇ? ಹಾಗಾದರೆ ಅವರ ಹಿಂದೆ ಓಡಬೇಡಿ. ಈ ಒಂದು ಟ್ರಿಕ್ ಬಳಸಿ. ಮೊದಲನೆಯದಾಗಿ ನಿಮ್ಮ ಗಮನವನ್ನು ಅವರಿಂದ ನಿಮ್ಮ ಕಡೆಗೆ ತಿರುಗಿಸಿ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದಾಗ ನಾನು ಏನು ತಪ್ಪು ಮಾಡಿದೆ ಎಂದು ಪದೇ ಪದೇ ಯೋಚಿಸಬೇಡಿ. ಅವರ ಗಮನಕ್ಕಾಗಿ ಮತ್ತೆ ಮತ್ತೆ ಮೆಸೇಜ್ ಮಾಡಬೇಡಿ. ಮತ್ತೆ ಮತ್ತೆ ಕರೆ ಮಾಡಬೇಡಿ. ನಿಮ್ಮ ಮೌಲ್ಯವನ್ನು ವಿವರಿಸಲು ಪ್ರಯತ್ನಿಸಬೇಡಿ. ಸ್ವಲ್ಪ ಹಿಂದೆ ಸರಿಯಿರಿ, ಮೌನವಾಗಿರಿ, ನಿಮ್ಮ ಜೀವನದ ಕಡೆಗೆ ಗಮನ ಕೊಡಿ. ಯಾಕೆಂದರೆ ಕೆಲವೊಮ್ಮೆ ನೀವು ದೂರ ಸರಿದಾಗಲೇ ನಿಮ್ಮ ಸ್ಥಾನ ಯಾರಿಗಾದರೂ ಅರ್ಥವಾಗುತ್ತೆ. ಆದರೆ ನೆನಪಿಡಿ, ಈ ಟ್ರಿಕ್ ಯಾರನ್ನಾದರೂ ಶಿಕ್ಷಿಸಲು ಅಲ್ಲ, ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು. ಯಾರು ನಿಮ್ಮನ್ನು ಗೌರವಿಸುವುದಿಲ್ಲವೋ ಅವರ ಮುಂದೆ ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿಮ್ಮ ಸಮಯವನ್ನು ನಿಮ್ಮ ಕೆಲಸಕ್ಕೆ ಕೊಡಿ, ನಿಮ್ಮ ಕನಸುಗಳಿಗೆ ಕೊಡಿ, ನಿಮ್ಮ ಬೆಳವಣಿಗೆಗೆ ಕೊಡಿ. ಒಂದು ದಿನ ಅವರು ನಿಮ್ಮನ್ನು ಗಮನಿಸಬಹುದು ಅಥವಾ ಗಮನಿಸದೇ ಇರಬಹುದು. ಆದರೆ ಅಷ್ಟರೊಳಗೆ ನೀವು ಅಷ್ಟು ಮುಂದೆ ಸಾಗಿರಬೇಕು. ಅವರ ಗಮನವೇ ನಿಮಗೆ ಮುಖ್ಯವಾಗದಂತೆ. ಯಾರಾದರೂ ನಿಮ್ಮನ್ನು ಕಳೆದುಕೊಂಡರೆ ಅವರ ನಷ್ಟ ಎಂದು ಹೇಳುವುದಕ್ಕಿಂತ ನಿಮ್ಮನ್ನು ಕಳೆದುಕೊಳ್ಳುವವರಿಗಾಗಿ ನೀವು ನಿಮ್ಮನ್ನೇ ಕಳೆದುಕೊಳ್ಳಬೇಡಿ ಎಂಬುವುದು ಮುಖ್ಯ. ನಿಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸಿ, ನಿಮ್ಮನ್ನು ಗೌರವಿಸುವವರನ್ನು ಗೌರವಿಸಿ. ಆದರೆ ನಿಮ್ಮನ್ನು ನಿರ್ಲಕ್ಷಿಸುವವರ ಹಿಂದೆ ನಿಮ್ಮ ಜೀವನವನ್ನು ವ್ಯರ್ಥ ಮಾಡಬೇಡಿ. ಕೊನೆಗೆ ಒಂದು ಮಾತು ನೆನಪಿಡಿ: ನಿಮ್ಮ ಬೆಲೆ ಯಾರಾದರೂ ಗುರುತಿಸಬೇಕು ಎಂದು ಕಾಯಬೇಡಿ. ಮೊದಲು ನಿಮ್ಮ ಬೆಲೆಯನ್ನು ನೀವೇ ಅರಿತುಕೊಳ್ಳಿ. ಆಗ ಯಾರಾದರೂ ನಿಮ್ಮನ್ನು ಗೌರವಿಸಿದರೂ ಸಂತೋಷ, ಗೌರವಿಸದಿದ್ರೂ ನಿಮ್ಮ ನೆಮ್ಮದಿ ಕಳೆದು ಹೋಗುವುದಿಲ್ಲ. ದೂರ ಸರಿಯುವುದು ಸೋಲಲ್ಲ,
ಕೆಲವೊಮ್ಮೆ ಅದು ನಿಮ್ಮ ಸ್ವಾಭಿಮಾನದ ಗೆಲುವು. ನಿಮ್ಮನ್ನು ನೀವು ತುಂಬ ದುರ್ಬಲರನ್ನಾಗಿ ಮಾಡಿಕೊಳ್ಳಬೇಡಿ. ಬೇರೆಯವರ ಸಹಾಯ ಸಿಕ್ಕರೆ ಸಂತೋಷ ಪಡಿ, ಆದರೆ ಸಹಾಯ ಸಿಗದಿದ್ದರೂ ಬದುಕು ಮುಂದುವರೆಸುವಷ್ಟು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ. ನಿಮ್ಮ ನೋವಿಗೆ ನೀವೇ ಮೊದಲ ಮದ್ದು. ಯಾರಾದರೂ ಬಂದು ನಿಮ್ಮ ನೋವನ್ನು ಕೇಳುತ್ತಾರೆ ಎಂದು ಕಾಯಬೇಡಿ. ಪ್ರಪಂಚದ ಮುಂದೆ ನಿಮ್ಮ ಪ್ರತಿಯೊಂದು ನೋವನ್ನು ಹೇಳಿಕೊಳ್ಳಬೇಕೆಂದೇನಿಲ್ಲ. ಕೆಲವು ನೋವುಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಒಂಟಿತನ ಕೂಡ ಕೆಲವೊಮ್ಮೆ ಒಂದು ಶಿಕ್ಷೆ ಅಲ್ಲ, ಒಂದು ಪಾಠ. ಒಂಟಿಯಾಗಿದ್ದಾಗ ನೀವು ಯಾರು ಎಂಬುವುದು ನಿಮಗೆ ತಿಳಿಯುತ್ತದೆ. ಯಾರು ನಿಮ್ಮವರು, ಯಾರು ನಿಮ್ಮ ಜೊತೆ ಕೇವಲ ಪರಿಸ್ಥಿತಿಗಾಗಿ ಇದ್ದರು, ಯಾರು ನಿಮ್ಮ ಸಂತೋಷದಲ್ಲಿ ಮಾತ್ರ ಇದ್ದರು, ಯಾರು ನಿಮ್ಮ ಕಷ್ಟದಲ್ಲೂ ನಿಮ್ಮ ಜೊತೆ ನಿಂತರು, ಇವೆಲ್ಲವೂ ನಿಧಾನವಾಗಿ ಅರ್ಥವಾಗುತ್ತದೆ. ಎಲ್ಲರೊಂದಿಗೂ ಅತಿಯಾಗಿ ಮುಗ್ಧತೆಯಿಂದ ಬೆರೆಯಬೇಡಿ. ಒಳ್ಳೆಯವರಾಗಿರಿ, ಆದರೆ ನಿಮ್ಮ ಮಿತಿಯನ್ನು ತಿಳಿದುಕೊಳ್ಳಿ. ಸರಳತೆ ಒಳ್ಳೆಯ ಗುಣ, ಆದರೆ ಅತಿಯಾದ ಸರಳತೆಯನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳಬಹುದು. ನೀವು ಯಾರಿಗಾದರೂ ಎಷ್ಟು ಗೌರವ ಕೊಡುತ್ತೀರೋ ಅವರು ಅದನ್ನು ಗೌರವಿಸಬೇಕು. ನಿಮ್ಮ ಒಳ್ಳೆತನಕ್ಕೆ ಪ್ರತಿಯಾಗಿ ನೋವು ಮಾತ್ರ ಸಿಗುತ್ತಿದ್ರೆ ಸ್ವಲ್ಪ ದೂರ ಸರಿಯುವುದು ತಪ್ಪಲ್ಲ, ಆದರೆ ದ್ವೇಷದಿಂದಲ್ಲ, ಸ್ವಾಭಿಮಾನದಿಂದ. ನಿಮ್ಮ ಬೆಲೆಯನ್ನು ಅರಿಯದವರನ್ನು ಬಿಟ್ಟು ಬಿಡುವುದು ಸೋಲು ಅಲ್ಲ, ಅದು ನಿಮ್ಮ ಸ್ವಾಭಿಮಾನವನ್ನು ಉಳಿಸಿಕೊಳ್ಳುವ ನಿರ್ಧಾರ. ಬೇರೆಯವರ ಜೀವನದಲ್ಲಿ ನಿಮ್ಮ ಸ್ಥಾನ ಏನು ಎಂದು ಹುಡುಕುತ್ತಾ ಕುಳಿತುಕೊಳ್ಳಬೇಡಿ. ಯಾರಾದರೂ ನಿಮ್ಮನ್ನು ತಮ್ಮ ಜೀವನದಲ್ಲಿ ಇರಿಸಿಕೊಳ್ಳಲು ಬಯಸಿದ್ರೆ ಅವರು ಅದನ್ನು ತಮ್ಮ ನಡೆನುಡಿಯಿಂದ ತೋರಿಸುತ್ತಾರೆ. ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಬೇಕೆಂದ್ರೆ ಕೀಳು ಆಲೋಚನೆಯ ಜನರೊಂದಿಗೆ ನಿರಂತರವಾಗಿ ವಾದಕ್ಕೆ ಇಳಿಯಬೇಡಿ. ಎಲ್ಲ ವಾದಗಳನ್ನು ಗೆಲ್ಲಬೇಕೆಂದೇನಿಲ್ಲ, ಕೆಲವು ವಾದಗಳಿಂದ ದೂರ ಉಳಿಯುವುದೇ ಗೆಲುವು. ನಿಮ್ಮ ಸಮಯ ನಿಮ್ಮ ಸಂಪತ್ತು, ಅದನ್ನು ಪ್ರತಿಯೊಬ್ಬರಿಗೂ ಉತ್ತರ ಕೊಡಲು ಖರ್ಚು ಮಾಡಬೇಡಿ. ಮುನಿಸು ಮತ್ತು ಕೋಪದ ಆಯಸ್ಸು ಕಡಿಮೆಯಾದರೆ ಸಂಬಂಧಗಳು ಬಹಳ ದೂರ ಸಾಗುತ್ತವೆ. ಗಡಿಬಿಡಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಕೆಲವೊಮ್ಮೆ ಜೀವನ ಪೂರ್ತಿ ಪಶ್ಚಾತ್ತಾಪ ತರಬಹುದು. ಆದ್ದರಿಂದ ಕೋಪದಲ್ಲಿದ್ದಾಗ ನಿರ್ಧಾರ ತೆಗೆದುಕೊಳ್ಳಬೇಡಿ. ದುಃಖದಲ್ಲಿದ್ದಾಗ ಭರವಸೆ ಕಳೆದುಕೊಳ್ಳಬೇಡಿ. ಸಂತೋಷದಲ್ಲಿದ್ದಾಗ ಅತಿಯಾದ ಭರವಸೆ ಕೊಡಬೇಡಿ. ಸ್ವಲ್ಪ ಸಮಯ ಕಾಯಿರಿ. ತಾಳ್ಮೆ ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡುತ್ತದೆ. ಜೀವನದಲ್ಲಿ ಕೆಲವು ಕನಸುಗಳು ನಾವು ಎಷ್ಟೇ ಬಯಸಿದ್ರೂ ಪೂರ್ಣವಾಗುವುದಿಲ್ಲ. ಕೆಲವು ಸಂಬಂಧಗಳು ನಾವು ಎಷ್ಟೇ ಕಾಪಾಡಿದ್ರೂ ಉಳಿಯುವುದಿಲ್ಲ. ಕೆಲವು ಜನರು ನಾವು ಎಷ್ಟೇ ಪ್ರೀತಿಸಿದ್ರೂ ನಮ್ಮ ಜೊತೆ ಉಳಿಯುವುದಿಲ್ಲ. ಅದು ನೋವು ಕೊಡಬಹುದು, ಆದರೆ ಪ್ರತಿಯೊಂದು ಕಳೆದುಕೊಳ್ಳುವಿಕೆಯೂ ನಿಮ್ಮ ಸೋಲು ಎಂದರ್ಥವಲ್ಲ. ಕೆಲವೊಮ್ಮೆ ಜೀವನ ನಿಮ್ಮಿಂದ ಯಾವುದನ್ನು ತೆಗೆದುಕೊಳ್ಳುವುದು ನಿಮ್ಮನ್ನು ಇನ್ನೂ ಉತ್ತಮವಾದ ಯಾವುದೋ ಒಂದರ ಕಡೆಗೆ ಕರೆದೊಯ್ಯಲು. ಸರಿಯಾದ ಕರ್ಮ ಎಂದರೆ ಅದರ ಫಲಿತಾಂಶ ತಕ್ಷಣವೇ ಸರಿಯಾಗುತ್ತದೆ ಎಂದಲ್ಲ. ಸರಿಯಾದ ಕರ್ಮ ಎಂದರೆ ನಿಮ್ಮ ಉದ್ದೇಶ ತಪ್ಪಾಗಿರಬಾರದು. ನೀವು ಒಳ್ಳೆಯದನ್ನು ಮಾಡಿ, ಫಲ ಯಾವಾಗ ಬರುತ್ತದೆ ಎಂದು ಲೆಕ್ಕ ಹಾಕಬೇಡಿ. ಒಂದು ವೇಳೆ ನಿಮಗೆ ಸಮಯವು ಹೋಗುತ್ತಿರುವುದೇ ತಿಳಿಯುತ್ತಿಲ್ಲವೆಂದರೆ ಬಹುಶಃ ನೀವು ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣವಾದದ್ದನ್ನು ಮಾಡುತ್ತಿದ್ದೀರಿ. ಎಲ್ಲರ ಧೈರ್ಯ ಕೊನೆಗೊಳ್ಳುವ ಜಾಗದಿಂದಲೇ ಕೆಲವರ ನಿಜವಾದ ಪ್ರಯಾಣ ಆರಂಭವಾಗುತ್ತದೆ. ಆದ್ದರಿಂದ ಕಷ್ಟ ಬಂದಾಗ ಹೆದರಬೇಡಿ. ಕಷ್ಟ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ. ಏನನ್ನಾದರೂ ಬದಲಾಯಿಸಬೇಕೆಂದರೆ ಮೊದಲು ನಿಮ್ಮ ಸ್ವಭಾವವನ್ನು ಬದಲಾಯಿಸಿಕೊಳ್ಳಿ. ಸ್ಥಳ ಬದಲಾಯಿಸಿದ್ರೂ, ಜನರನ್ನು ಬದಲಾಯಿಸಿದ್ರೂ ನಿಮ್ಮ ಆಲೋಚನೆ ಬದಲಾಗದಿದ್ದರೆ ಸಮಸ್ಯೆಗಳು ಮತ್ತೆ ಮತ್ತೆ ಬರುತ್ತವೆ. ಆದ್ದರಿಂದ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಿ, ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿ, ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ. ಆಮೇಲೆ ಜೀವನವೇ ಬದಲಾಗುತ್ತಿರುವುದನ್ನು ನೀವು ನೋಡುತ್ತೀರಿ. ಜೀವನದಲ್ಲಿ ಕೆಲವೊಮ್ಮೆ ಸೋತವರ ಜೊತೆಯೂ ಕುಳಿತುಕೊಳ್ಳಿ. ಯಾಕೆಂದ್ರೆ ಅವರ ಬಳಿ ಗೆಲುವಿನ ಅಹಂಕಾರ ಇರದಿರಬಹುದು, ಆದರೆ ಅನುಭವ ಇರುತ್ತದೆ. ಸೋಲು ಕೆಲವೊಮ್ಮೆ ಕಲಿಸುವ ಪಾಠವನ್ನು ಗೆಲುವು ಕಲಿಸುವುದಿಲ್ಲ. ಯಾರು ನಿಮ್ಮ ಜೊತೆ ಕಷ್ಟದಲ್ಲಿ ನಿಂತರು ಎಂಬುದನ್ನು ಎಂದಿಗೂ ಮರೆಯಬೇಡಿ. ಯಾರು ಕೊಟ್ಟ ಮಾತನ್ನು ಉಳಿಸಿಕೊಂಡರು ಎಂಬುದನ್ನು ಮರೆಯಬೇಡಿ. ಯಾರು ನಿಮ್ಮ ಬಳಿ ಏನೂ ಇಲ್ಲದಾಗ ನಿಮ್ಮ ಜೊತೆ ಇದ್ದರು ಎಂಬುದನ್ನು ಮರೆಯಬೇಡಿ. ಹಣದಿಂದ ಅನೇಕ ವಸ್ತುಗಳನ್ನು ಖರೀದಿಸಬಹುದು, ಆದರೆ ನಿಜವಾದ ನಂಬಿಕೆ, ಪ್ರಾಮಾಣಿಕತೆ ಮತ್ತು ಸಂಬಂಧಗಳನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ದೊಡ್ಡ ಕಾರಿನಲ್ಲಿ ಪ್ರಯಾಣಿಸುವುದೇ ಜೀವನದ ಸಂತೋಷವಲ್ಲ. ಸಂಬಂಧಗಳು ಪ್ರಾಮಾಣಿಕವಾಗಿದ್ರೆ, ಸ್ನೇಹಿತರು ಒಳ್ಳೆಯವರಾಗಿದ್ರೆ ನಡೆದುಕೊಂಡು ಹೋಗುವ ದಾರಿಯು ಸುಂದರವಾಗಿರುತ್ತದೆ. ಕಾಳಜಿ ಎನ್ನುವುದು ಸಂಬಂಧಗಳನ್ನು ಜೀವಂತವಾಗಿಡುವ ಶಕ್ತಿ. ಸಂಬಂಧಗಳಿಗೆ ದೊಡ್ಡ ಉಡುಗೊರೆಗಳು ಬೇಕಾಗಿಲ್ಲ. ಕೆಲವೊಮ್ಮೆ ಒಂದು ಕರೆ ಸಾಕು, ಒಂದು ಹೇಗಿದ್ದೀಯಾ ಎಂಬ ಪ್ರಶ್ನೆ ಸಾಕು, ಒಂದು ಕಷ್ಟದ ಸಮಯದಲ್ಲಿ ನಾನು ಇದ್ದೇನೆ ಎಂಬ ಮಾತು ಸಾಕು. ಆದರೆ ಸಮಯ ಕಳೆದಂತೆ ಕಳೆದು ಹೋದ ನಂಬಿಕೆಯನ್ನು ಮರಳಿ ಪಡೆಯುವುದೇ ತುಂಬಾ ಕಷ್ಟ. ಆದ್ದರಿಂದ ಸಂಬಂಧಗಳನ್ನು ಕಾಪಾಡಿ, ಆದರೆ ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಂಡು ಅಲ್ಲ. ಪ್ರೀತಿ ಇರಲಿ, ಆದರೆ ಸ್ವಾಭಿಮಾನವೂ ಇರಲಿ. ಕಾಳಜಿ ಇರಲಿ, ಆದರೆ ಸ್ವಂತ ಜೀವನವೂ ಇರಲಿ. ಸಂಬಂಧ ಇರಲಿ, ಆದರೆ ನಿಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳಬೇಡಿ.
ಮತ್ತು ಕೊನೆಯದಾಗಿ ನಿಮ್ಮ ಜೀವನದಲ್ಲಿ ಒಂದು ನಿಯಮ ಇಟ್ಟುಕೊಳ್ಳಿ. ಯಾರು ನಿಮ್ಮ ಬೆಲೆಯನ್ನು ಅರಿಯುವುದಿಲ್ಲವೋ ಅವರ ಹಿಂದೆ ಓಡಬೇಡಿ. ಯಾರು ನಿಮ್ಮನ್ನು ಗೌರವಿಸುತ್ತಾರೋ ಅವರನ್ನು ಗೌರವಿಸಿ. ಯಾರು ನಿಮ್ಮ ಕಷ್ಟದಲ್ಲಿ ನಿಂತುಕೊಳ್ಳುತ್ತಾರೋ ಅವರನ್ನು ಎಂದಿಗೂ ಮರೆಯಬೇಡಿ. ಯಾರು ನಿಮ್ಮನ್ನು ಕೆಳಗೆಳೆಯುತ್ತಾರೋ ಅವರ ಮಾತುಗಳಿಗೆ ನಿಮ್ಮ ಭವಿಷ್ಯವನ್ನು ಒಪ್ಪಿಸಬೇಡಿ. ಯಾರು ನಿಮ್ಮನ್ನು ಬಿಟ್ಟು ಹೋದರೋ ಅವರ ಹಿಂದೆ ನಿಮ್ಮ ಜೀವನವನ್ನೇ ನಿಲ್ಲಿಸಬೇಡಿ. ಸಮಯದಂತೆ ನೀವು ಕೂಡ ಬದಲಾಗಬೇಕು, ಆದರೆ ನಿಮ್ಮ ಒಳ್ಳೆತನವನ್ನು ಕಳೆದುಕೊಂಡು ಅಲ್ಲ. ನಿಮ್ಮ ಹೃದಯ ಕಠಿಣವಾಗಬೇಕಾಗಿಲ್ಲ, ನಿಮ್ಮ ಮನಸ್ಸು ಬಲವಾಗಬೇಕು. ಜನರನ್ನು ದ್ವೇಷಿಸುವ ಅಗತ್ಯವಿಲ್ಲ, ಆದರೆ ಯಾರಿಗೆ ಎಷ್ಟು ಸ್ಥಾನ ಕೊಡಬೇಕು ಎಂಬುದನ್ನು ಕಲಿಯಬೇಕು. ಎಲ್ಲರನ್ನೂ ಪ್ರೀತಿಸಬಹುದು, ಆದರೆ ಎಲ್ಲರನ್ನೂ ನಿಮ್ಮ ಹೃದಯದೊಳಗೆ ಇರಿಸಿಕೊಳ್ಳಬೇಕೆಂದೇನಿಲ್ಲ. ಮೌನವಾಗಿರಬಹುದು, ಆದರೆ ಅನ್ಯಾಯವನ್ನು ಒಪ್ಪಿಕೊಳ್ಳಬೇಕಿಲ್ಲ. ಒಂಟಿಯಾಗಿರಬಹುದು, ಆದರೆ ನಿಮ್ಮನ್ನು ನೀವು ಕಳೆದುಕೊಳ್ಳಬಾರದು. ಮತ್ತು ಮುಖ್ಯವಾಗಿ ನಿಮ್ಮ ಮೌಲ್ಯವನ್ನು ಅರಿಯದವರಿಂದ ನಿಮ್ಮ ಮೌಲ್ಯವನ್ನು ಕೇಳಿಕೊಳ್ಳಬೇಡಿ. ನೀವು ಎಷ್ಟು ಒಳ್ಳೆಯವರು ಎಂಬುದನ್ನು ಎಲ್ಲರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿಮ್ಮ ಜೀವನವೇ ಒಂದು ದಿನ ಉತ್ತರ ಕೊಡುತ್ತದೆ. ಹಿಂದೆ ತಿರುಗಿ ನೋಡುವುದನ್ನು ಕಡಿಮೆ ಮಾಡಿ, ಮುಂದೆ ಸಾಗುವುದನ್ನು ಹೆಚ್ಚಿಸಿ. ಕಳೆದುಕೊಂಡವರ ಬಗ್ಗೆ ಯೋಚಿಸುವುದನ್ನು ಕಡಿಮೆ ಮಾಡಿ, ನಿಮ್ಮನ್ನು ನೀವು ಕಟ್ಟಿಕೊಳ್ಳುವುದನ್ನು ಹೆಚ್ಚಿಸಿ. ಜನರು ಏನು ಹೇಳಿದರು ಎಂಬುದನ್ನು ಮರೆತು ಬಿಡಿ. ನೀವು ಏನಾಗಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಯಾಕೆಂದರೆ ಜೀವನ ಚಿಕ್ಕದು, ಸಮಯ ಅಮೂಲ್ಯ ಮತ್ತು ನಿಮ್ಮ ಶಾಂತಿ ಎಲ್ಲಕ್ಕಿಂತ ಅಮೂಲ್ಯ. ಆದ್ದರಿಂದ ನಗುತ್ತಾ ಬದುಕಿ, ಗೌರವದಿಂದ ಬದುಕಿ, ಸ್ವಾಭಿಮಾನದಿಂದ ಬದುಕಿ ಮತ್ತು ಯಾರನ್ನೂ ನೋಯಿಸದೆ, ಯಾರಿಂದಲೂ ಅನಗತ್ಯವಾಗಿ ನೋವು ಪಡೆಯದೆ ನಿಮ್ಮ ಜೀವನವನ್ನು ನಿಮ್ಮದೇ ರೀತಿಯಲ್ಲಿ ಬದುಕಿ. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಇದು ಕೇವಲ ಒಂದು ಅಧ್ಯಾಯ. ಮುಂದಿನ ಅಧ್ಯಾಯವನ್ನು ನೀವು ಬರೆಯಲೇಬೇಕು. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಗುತ್ತಲಿರಿ, ನಿಮ್ಮ ಕಾಳಜಿ ಮಾಡುತ್ತೀರಿ.